ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ವಿಚಾರ ಪ್ರತಿಪಕ್ಷ ಬಿಜೆಪಿಯಿಂದ ರೈತರ ಹೋರಾಟಕ್ಕೆ ಬೆಂಬಲ. ನಾಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಶಾಸಕ ಅಶ್ವಥ್ ನಾರಾಯಣರಿಂದ ಸ್ಥಳಕ್ಕೆ ಭೇಟಿಯನ್ನ ಕೊಡಲಾಗುತ್ತೆ. ರೈತರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ನಾಯಕರು. ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಇದು. ಈಗಾಗಲೇ ರಾಜಕೀಯ ತಿರುವನ್ನ ಪಡೆದುಕೊಂಡ್ಬಿಟ್ಟಿದೆ. ಭಾರಿ ದಂಗಲ್ ಇದು ಬಿಡದಿ ಟೌನ್ಶಿಪ್ ವಿಚಾರ. ಈಗ ಒಂದು ಕಡೆ ರೈತರು ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದೆ. ರೈತರು ಮಾತ್ರ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಮಾತಾಡ್ತಾ ಇದ್ದಂಥ ಹಲವಾರು ರೈತರು ಹೇಳ್ತಾ ಇದ್ರು, ಬೇಕಾದ್ರೆ ಜೀವ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತ ಹೇಳಿ. ಆದರೆ ಮತ್ತೊಂದು ಕಡೆ ಅಭಿವೃದ್ಧಿ ಬೇಕು, ಹಾಗಾಗಿ ಇದನ್ನು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ. ಏನಾಗುತ್ತೋ ಗೊತ್ತಿಲ್ಲ. ಯಾವಾಗ JDS ಕೂಡ ಇದಕ್ಕೆ ಎಂಟ್ರಿ ಕೊಡ್ತೋ ಆಗ ಮತ್ತಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತು ಇದೇ ವಿಚಾರ. ಒಂದು ಕಡೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ಆಗಲೇ ಏನು ಮಾಡಿಬಿಡ್ತಾರೋ ನಮ್ಮ ಜಾಗಗಳನ್ನು ಅಂತ ಹೇಳಿ. ಮಗನೋ ಮಗಳೋ ಬಂದು 2-2 ಕೋಟಿನ 1-1 ಕೋಟಿ ಇಸ್ಕೊಂಡು ಹೋಗ್ಬಿಟ್ಟೆ, ನಮ್ಮ ಜೀವನಕ್ಕೆ ಏನು ಮಾಡೋಣ, ಅನ್ನ ತಿನ್ಬೇಕಾ ಬೇಡವಾ ಅಂತ ರೈತರು ಪ್ರಶ್ನೆ ಮಾಡೋಕ್ಕೆ ಶುರು ಆಗಿಬಿಟ್ಟಿದ್ದಾರೆ. ಇನ್ನು ಎಲ್ಲರೂ ಮಾಡ್ಕೊಳ್ಳಂಗಿದ್ರೆ ಬರ್ಡ್ ಭೂಮಿಯಲ್ಲಿ ಹೋಗಿ ಮಾಡ್ಕೊಳ್ಳಿ, ಫಲವತ್ತಾದ ಭೂಮಿ ಯಾಕೆ ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಅದರಲ್ಲಿ ವಿಜುವಲ್ಸ್ಗಳನ್ನು ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಸಾಕಷ್ಟು ತೆಂಗಿನ ಮರಗಳು, ಫಸಲು ಬಿಡುವಂಥ ತೆಂಗಿನ ಮರಗಳು, ಫಲವತ್ತಾದ ಭೂಮಿ. ಆದರೆ ಇಂಥ ಜಾಗವನ್ನೇ ನೀವು ಟೌನ್ಶಿಪ್ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದೆ. ವಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿದೆ ಈ ಒಂದು ವಿಚಾರ. ಬಿಡದಿ ಟೌನ್ಶಿಪ್ ರಾಜ್ಯ ಸರ್ಕಾರಕ್ಕೂ ಈಸಿ ಇಲ್ಲ. ಒಂದು ಕಡೆ ರೈತರ ವಿರೋಧವನ್ನು ಕಟ್ಕೊಂಡು ವಿಪಕ್ಷಗಳ ಟೀಕಾ ಟಿಪ್ಪಣಿ ಪ್ರತಿಕ್ರಿಯೆ ಕೊಟ್ಕೊಂಡು ನಿಜಕ್ಕೂ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಸಾಧ್ಯನಾ? ಇಟ್ಟೆ ಜನ ಹಿಂದೆ ಇಡ್ತಾರಾ ಅಥವಾ ರೈತರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ? ಬಿಡದಿ ಈಗ ಬಡಿದಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಭಾಳಷ್ಟು ಕುತೂಹಲ ಇದೆ ಏನಾಗಬಹುದು ಅಂತ. ಆದರೆ ರೈತರು ಮಾತ್ರ ಪ್ರಾಣ ಬಿಟ್ಟರು ಜಾಗ ಬಿಡಲ್ಲ ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಈಗ ಎಂಟ್ರಿ ಆಗ್ತಾ ಇರೋದು JDS ಆಗಲೇ ಎಂಟ್ರಿ ಆಗೋಯ್ತು ಇದಕ್ಕೆ. ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು, HD ಕುಮಾರಸ್ವಾಮಿ ಮಾತಾಡಿದ್ರು, ರೈತರ ಪರವಾಗಿ ನಾವು ನಿಂತ್ಕೊಳ್ತೀವಿ, ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ. ಆದರೆ ಒಂದು ಮಾತು ಹೇಳ್ತಾರೆ, ಈ ರೀತಿಯಾದಂಥ ಟೌನ್ಶಿಪ್ ಕನಸ್ಕೊಂಡಿದ್ದೆ HDK ಅಂತ. ಏನಾಗಬಹುದು ಅನ್ನುವಂಥ ಒಂದು ಅಂದಾಜು ಕೂಡ ಸಿಗ್ತಾ ಇಲ್ಲ. ಈಗ ಪ್ರತಿಪಕ್ಷ ಬಿಜೆಪಿಯಿಂದ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲಾಗ್ತಾ ಇದೆ. ಪಾದಯಾತ್ರೆ ಇರ್ಬೋದು, ವಿಧಾನಸೌಧ ಮುತ್ತಿಗೆ ಹಾಕ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಶಾಸಕ ಅಶ್ವಥ್ ನಾರಾಯಣರಿಂದ ಏನು ಈ ಟೌನ್ಶಿಪ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೋ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಿದ್ದಾರೆ. ಅಲ್ಲಿರುವಂಥ ರೈತರ ಜೊತೆಗೆ ಸಮಾಲೋಚನೆ ನಡೆಸ್ತಾರೆ, ಮಾತುಕತೆ ನಡೆಸ್ತಾರೆ. ನಿಮಗೆ ಯಾರ್ದಾದ್ರೂ ಒತ್ತಡಗಳಿದೆಯಾ, ಬಲವಂತವಾಗಿ ಹೇರಿಕೆ ಮಾಡ್ತಾ ಇದ್ದಾರಾ? ಭಾಳಷ್ಟು ರೈತರು ಹೇಳ್ತಾ ಇದ್ದಾರೆ, ನಾವಿಲ್ಲೇನು ಒಪ್ಪಿಗೆ ಕೊಟ್ಟಿಲ್ಲ. ಏನು ಹೇಳ್ತಾರೆ ಮಾಧ್ಯಮಗಳಲ್ಲಿ, 80% ಓಕೆ ಮಾಡಿಬಿಟ್ಟಿದ್ದಾರೆ ಅಂತ. ನಾವು ಯಾರೂ ಒಪ್ಪಿಗೆ ಕೊಟ್ಟಿಲ್ಲ, 80% ಜನ ಎಲ್ಲಿ ಅಂತ ರೈತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರೈತರಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇದೆ, ನಾವು ಯಾರೂ ಒಪ್ಪಿಗೆ ಕೊಟ್ಟಿಲ್ಲ ಅಂತ. ಮತ್ತೊಂದು ಕಡೆ DK ಶಿವಕುಮಾರ್ ಮುಂದಿನ ಭವಿಷ್ಯದ ಕುರಿತಾದಂತೆ, ಔದ್ಯೋಗೀಕರಣ ಕುರಿತಾದಂತೆ, ಮುಂದಿನ ಒಂದಷ್ಟು ಜನರಿಗೆ ಉದ್ಯೋಗ ಸಿಗಬಹುದು ಅಥವಾ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ DKಶಿ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ವಿಪಕ್ಷಗಳು ಈಗ ಎಂಟ್ರಿ ಕೊಡ್ತಾ ಇದೆ. ಖುದ್ದು ಸ್ಪಾಟ್ ವಿಸಿಟ್ ಮಾಡಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸುವಂಥ ಚಿಂತನೆಯಲ್ಲಿದ್ದು ನಾಳೆ ಆ ಕೆಲಸಕ್ಕೂ ಕೂಡ ಈಗ ಪ್ರತಿಪಕ್ಷ ಎಂಟ್ರಿಯನ್ನು ಕೊಡ್ತಾ ಇದೆ. JDS ಈಗಾಗಲೇ ಎಂಟ್ರಿಯನ್ನು ಕೊಟ್ಟಾಗಿದೆ, ಈಗ ಪ್ರತಿಪಕ್ಷ ಕೂಡ ಎಂಟ್ರಿಯನ್ನು ಕೊಡ್ತಾ ಇದೆ. ಒಂದು ಕಡೆ ಈ ವಿಚಾರ ಈಗ ಬಹಳಷ್ಟು ಪೈಪೋಟಿಗೆ ಸಾಕ್ಷಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ಸದ್ಯಕ್ಕೆ ಬಿಡದಿ ಟೌನ್ಶಿಪ್ದೇ ದಂಗಲ್ ಸುದ್ದಿ. ಆದರೆ ಈಗ ಏನೆಲ್ಲ ಆಗಬಹುದು ಅಂತ, ಈಗಾಗಲೇ JDS ಎಂಟ್ರಿ ಕೊಡ್ತು, ರಾಜಕೀಯ ಟ್ವಿಸ್ಟ್ ಪಡೆದುಕೊಳ್ತು. ಈಗ ಪ್ರತಿಪಕ್ಷ ನಾಳೆ ಎಂಟ್ರಿ ಕೊಡ್ತಾ ಇದೆ. ಈಗ ಇಟ್ಟಂಥ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಹಿಂದಿಡುವಂಥ ಕೆಲಸಗಳನ್ನು ಮಾಡುತ್ತಾ ಅಥವಾ ರೈತರ ಮನವೊಲಿಸುವಲ್ಲಿ ಯಶಸ್ವಿ ಆಗುತ್ತಾ? ಅಮೃತ, ಪ್ರಶ್ನೆ ಮತ್ತೊಮ್ಮೆ. ರಾಕೇಶ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಈಗ ಟೌನ್ಶಿಪ್ ದಂಗಲ್ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಈಗ ರೈತರನ್ನ ಮನವೊಲಿಸುವಂಥ ಕೆಲಸದಲ್ಲಿ DK ಶಿವಕುಮಾರ್ ಯಶಸ್ವಿ ಆಗ್ತಾರಾ ಅಥವಾ ಈಗ ಪ್ರತಿಪಕ್ಷಗಳು ಎಂಟ್ರಿ ಕೊಡ್ತಾ ಇದೆ, ರೈತರ ಪರವಾಗಿ ನಿಂತ್ಕೊಂಡ್ರೆ ಮುಂದೆ ಏನಾಗಬಹುದು? ಅಮೃತ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮೊನ್ನೆವರೆಗೂ ಕೇವಲ ರೈತ ಹೋರಾಟದಲ್ಲಿದ್ದಂತಹ ಸ್ಥಾನಕ್ಕೆ ಈಗ JDS ಮೊದಲನೇದಾಗಿ ಹೆಜ್ಜೆಯನ್ನು ಇಟ್ಟಿತ್ತು. ಈಗ ಇದಾದ ಬಳಿಕ ಅದರ ಜೊತೆಯಲ್ಲಿರುವಂತಹ ಮೈತ್ರಿ ಪಕ್ಷ ಬಿಜೆಪಿ ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ. ನಾಳೆ ಬೆಳಗ್ಗೆ ಈ ಸ್ಥಳಗಳಿಗೆ ಅಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗುವಂತ ಸ್ಥಳಗಳಿಗೆ ವಿಪಕ್ಷ ನಾಯಕರಾದಂತಹ ಅಶೋಕ್,
ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿಯ ಹಲವು ಪ್ರಮುಖ ನಾಯಕರು ಭೇಟಿ ಕೊಟ್ಟು ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡಲಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಇರುವಂತಹ ಸ್ಥಳಗಳ ಪರಿಶೀಲನಾರ್ಥಕವಾಗಿ ಭೇಟಿಯನ್ನ ಕೂಡ ಮಾಡಲಿದ್ದಾರೆ. ರಾಜಕೀಯವಾಗಿ ತಿರುವು ಪಡೆದಿರುವಂತಹ ಈ ಹೋರಾಟ ಮತ್ತು ಬೆಂಬಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇನ್ನೂ ತನ್ನ ನಿಲುವನ್ನ ಸ್ಪಷ್ಟಪಡಿಸಿಲ್ಲ. ಯೋಜನೆ ಜಾರಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹಿಂದೆಯೂ ಕೂಡ ಮೊದಲು ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಯೋಜನೆಯನ್ನ ಜಾರಿ ಮಾಡಿದ್ರು. ಅದರ ಅನುಷ್ಠಾನದ ಜವಾಬ್ದಾರಿಯನ್ನು ನಾನು ಹೊರತಿದ್ದೇನೆ ಅನ್ನುವಂತ ಮಾತನ್ನ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು. ಸೊ ಈಗ ಈ ವಿಚಾರದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಕುಮಾರಸ್ವಾಮಿ ಅವರೇ ತಮ್ಮ ವಿಚಾರವನ್ನ ಹಿಂತೆಗೆದುಕೊಂಡು, ಅಂದ್ರೆ ನಾನು ಬದಲಾದ ಕಾಲಘಟ್ಟದಲ್ಲಿ ಕೊಟ್ಟ ಹೇಳಿಕೆಯನ್ನು ಪರಿವರ್ತಿಸಿಕೊಂಡಿದ್ದೇನೆ, ರೈತರ ಪರ ಹೋರಾಟ ಮಾಡ್ತೀನಿ ಅನ್ನುವಂತ ಕೊಟ್ಟಿರುವ ಹೇಳಿಕೆ ರಾಜಕೀಯ ಲೇಪವನ್ನು ಪಡೆದುಕೊಂಡಿದೆ. ಇದಕ್ಕೆ ಬಿಜೆಪಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ರೈತ ಪರವಾಗಿ ಪರಿಸರ ಸಂರಕ್ಷಣೆಯ ಜೊತೆಯಲ್ಲಿ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಹಣ ಹೊಡೆಯುವಂತಹ ಯೋಜನೆಗಳಿಗೆ ಬಿಟ್ಟುಕೊಡೋದಿಲ್ಲ ಅನ್ನುವಂತ ಮಾತನ್ನ ಅವರೇ ಹೇಳ್ಕೊಂಡಿದ್ರು. ಈಗ ಅದಕ್ಕೆ ಬೆನ್ನೆಲುಬಾಗಿ ಬಿಜೆಪಿ ಕೂಡ ಸಪೋರ್ಟ್ ಅನ್ನ ಮಾಡ್ತಿರೋದು. ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಅತಿದೊಡ್ಡ ಹೋರಾಟವನ್ನ ಹಮ್ಮಿಕೊಳ್ಳುವುದಕ್ಕೆ ಮೊದಲ ಹಂತವಾಗಿ ವೇದಿಕೆಯನ್ನು ನಿರ್ಮಿಸಿಕೊಡುವಂತ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ರಾಕೇಶ್ ತಮ್ಮ ಮಾಹಿತಿಗಾಗಿ.